ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಮೆಝಾನಿಂದ ಒಂದು ಮೆಟರ್ನಿಟಿ ಫೀಡಿಂಗ್ ಕುರ್ತಿ ತರಿಸಿದ್ದೀನಿ. ಅದು ಈ ಥರ ಪ್ಯಾಕೇಜಿಂಗಲ್ಲಿ ಬಂದಿದೆ, ವಿಚ್ ಹೆಲ್ಪ್ಸ್ ಇನ್ ಫೀಡಿಂಗ್ ನ್ಯೂ ಬಾರ್ನ್ ಬೇಬೀಸ್ ಮದರ್ಸ್ಗಳಿಗೆ. ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಕಳಿಸಿದ್ದಾರೆ ಅವರು. ಈ ಥರ ಡಿಸೈನಲ್ಲಿ ಬಂದಿದೆ. ಇದು ಓಪನ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ. ಹೀಗೆ ಬಂದಿದೆ ಇದು. ಇದು ಈ ಥರ ಡಿಸೈನಲ್ಲಿ ಬಂದಿದೆ. ಒಂದೇ ಕ್ಲಾತ್ ಪೀಸಲ್ಲಿ ಅವರು ಈ ಥರ ಮೆಟರ್ನಿಟಿ ಫೀಡಿಂಗ್ ಕುರ್ತಿನ ಸ್ಟಿಚ್ ಮಾಡಿದ್ದಾರೆ. ಇದು ಕಾಟನ್ ಅಂತ ಹೇಳಿದ್ದಾರೆ. ಐ ಥಿಂಕ್ ಇಟ್ ಈಸ್ ಕಾಟನ್ ಓನ್ಲಿ. ಮತ್ತು ಇವೆಲ್ಲ ಪೇಂಟ್ ವರ್ಕು, ಎಕ್ಸ್ಟ್ರಾ ವರ್ಕ್ ಅಲ್ಲ, ಕ್ಲಾತ್ ಜೊತೆನೇ ಬಂದಿದೆ. ಸೊ ಐ ಥಿಂಕ್ ವಾಶ್ ಆದಮೇಲೂ ಹೋಗಲ್ಲ ಅಂದ್ಕೊಂಡಿದ್ದೀನಿ. ಬಟ್ಟೆನೂ ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿದೆ ಮತ್ತು ತಿಕ್ಕಾಗೂ ಇದೆ ಬಟ್ಟೆ. ಫ್ಲೇರ್ಸು ಚೆನ್ನಾಗಿದೆ. ಇದು ಐ ಥಿಂಕ್ ಇದು ಲಾಂಗ್ ಕುರ್ತಿ ಅನಿಸುತ್ತೆ. ಇದು ಹೈಟ್ ನೋಡಿದ್ರೆ ಗೊತ್ತಾಗುತ್ತೆ. ಈ ಥರ ಡಿಸೈನಲ್ಲಿ ಬಂದಿದೆ. ಕೈಗೂ ಏನು ಸಪ್ರೇಟ್ ಡಿಸೈನ್ ಕೊಟ್ಟಿಲ್ಲ ಅವರು, ಬರೀ ಅದೇ ಡಿಸೈನ್ನ ಕಂಟಿನ್ಯೂ ಮಾಡಿದ್ದಾರೆ. ಫೀಡಿಂಗಿಗೆ ಹೆಲ್ಪ್ ಆಗೋ ಥರ ಈ ಥರ ಎರಡೂ ಕಡೆ ಜಿಪ್ ಇಟ್ಟಿದ್ದಾರೆ. ಜಿಪ್ ಕ್ವಾಲಿಟಿ ಈಸ್ ಆಲ್ಸೋ ಗುಡ್, ಚೆನ್ನಾಗಿದೆ. ಅದು ಬಿಟ್ಟರೆ ಚೆಸ್ಟ್ ಕೆಳಗಡೆ ಈ ಥರ ಫ್ರಿಲ್ಸ್ ಹಾಕಿ ಹೊಲಿದಿದ್ದಾರೆ, ಲೈಕ್ ಅನಾರ್ಕಲಿ ಡ್ರೆಸ್ ಥರ. ಬೇರೆ ಏನೂ ಡಿಸೈನ್ ಇಲ್ಲ ಇದಕ್ಕೆ. ಬ್ಯಾಕ್ ಸೈಡು ಸೇಮ್ ಡಿಸೈನೇ ಬಂದಿದೆ, ಬೇರೆ ಏನು ಡಿಫ್ರೆನ್ಸ್ ಏನೂ ಇಲ್ಲ. ಫ್ಲೇರ್ಸು ನಾನು ಆಲ್ರೆಡಿ ಹೇಳಿರೋ ಹಾಗೆ ಚೆನ್ನಾಗೇ ಇದೆ. ಇದರ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಲೈಕ್ ಪ್ರಾಡಕ್ಟ್ ಲಿಂಕು ಮತ್ತು ಪ್ರೈಸು. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡ್ಬೋದು. ಅಮೆಝಾನಿಂದ ಒಂದು ಫೀಡಿಂಗ್ ಕುರ್ತಿ ತರಿಸಿದ್ದೀನಿ. ಈ ಥರ ಬಂದಿದೆ ಪಾರ್ಸಲ್. ಇದು ಲಾಂಗ್ ಫೀಡಿಂಗ್ ಕುರ್ತಿ. ಬೇಬಿ ಎಸ್ಪೆಷಲಿ ನ್ಯೂ ಬಾರ್ನ್ ಯಾರ ಮನೆಯಲ್ಲಿ ಇರ್ತಾರಲ್ಲ ಅವರು ಲೇಡೀಸ್ಗೆ ಅಥವಾ ಮದರಿಗೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ಬಂದಿದೆ ಪ್ಯಾಕೇಜಿಂಗ್. ಇದು ಓಪನ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ. ಇದು ಕಾಟನ್ ಅಂತ ಹೇಳಿದ್ದಾರೆ ಅವರು. ಡಿಸೈನು ಮತ್ತು ಕಲರ್ ಇಷ್ಟ ಆಗಿದೆ ನನಗೆ. ಇದು ಡಾರ್ಕ್ ಬ್ಲ್ಯಾಕ್ ಮೇಲೆ ಈ ಥರ ಪೇಂಟಿಂಗ್ದು ವರ್ಕ್ ಎಲ್ಲ ಮಾಡಿದ್ದಾರೆ. ನಾನು ಇದನ್ನು ಎಕ್ಸೆಲ್ ಸೈಜಲ್ಲಿ ತರಿಸಿದ್ದೀನಿ. ನೋಡಿ, ಇದು ಈ ಥರ ಒಂದೇ ಬಟ್ಟೆ ಪೀಸಲ್ಲೇ ಸ್ಟಿಚ್ ಮಾಡಿದ್ದಾರೆ. ಬೇರೆ ಏನು ಡಿಸೈನ್ಸ್ ಅಂತ ಏನೂ ಇಲ್ಲ. ಇದು ಆ್ಯಕ್ಚುಲಿ ಪ್ಯೂರ್ ಕಾಟನ್ ಅಲ್ಲ ಅಂದ್ಕೊತೀನಿ, ಸ್ವಲ್ಪ ರೇಯಾನ್ ಮಿಕ್ಸು ಇದೆ. ಮತ್ತು ಬಟ್ಟೆ ಸ್ವಲ್ಪ ತೆಳು ಇದೆ. ಇದು ಅಂತ ಹೇಳ್ಕೊಳ್ಳೋ ಅಂಥ ದಪ್ಪನೂ ಇಲ್ಲ. ಐ ಥಿಂಕ್ ಇದು ನೀಗಿಂತ ಸ್ವಲ್ಪ ಕೆಳಗೆ ಬರುತ್ತೆ ಅನಿಸುತ್ತೆ, ನಾಟ್ ಅ ಲಾಂಗ್ ಗೌನ್. ಕೈನೂ ಅಷ್ಟೇ, ಬೇರೆ ಏನೂ ಡಿಸೈನ್ ಇಲ್ಲ. ನೋಡಿ, ಇಲ್ಲಿ ಫೀಡಿಂಗಿಗೆ ಹೆಲ್ಪ್ ಆಗೋಕ್ಕೆ ಇಲ್ಲಿ ಈ ಥರ ಜಿಪ್ ಕೊಟ್ಟಿದ್ದಾರೆ. ಎರಡು ಸೈಡು ಓಪನ್ ಆಗುತ್ತೆ. ಇದು ಎರಡು ಕಡೆನೂ ಓಪನ್ ಆಗುತ್ತೆ. ಮತ್ತು ಚೆಸ್ಟಿಂದ ಕೆಳಗೆ ಈ ಥರದ್ದು ಫ್ರಿಲ್ ಇಟ್ಟಿದ್ದಾರೆ. ಫ್ರಿಲ್ ಲೇಯರ್ಸು ಸಫಿಷಿಯೆಂಟಾಗೇ ಇದೆ, ಏನು ಅಂತ ಚಿಕ್ಕದಾಗೇನೂ ಇಲ್ಲ. ಇದು ಬ್ಯಾಕ್ ಸೈಡು ಇದೇ ಡಿಸೈನೇ ಬಂದಿದೆ, ಬೇರೆ ಏನು ಡಿಸೈನ್ ಕೊಟ್ಟಿಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ಇದು ಒನ್ ಪೀಸ್ ಕ್ಲಾತ್ ಒಳಗೇನೆ ಎಲ್ಲ ಕಂಪ್ಲೀಟಾಗಿ ಸ್ಟಿಚ್ ಮಾಡಿದ್ದಾರೆ. ಪೇಂಟು ಐ ಡೋಂಟ್ ಥಿಂಕ್ ಸೊ ಇದು ಹೋಗುತ್ತೆ ಅಂತ, ಬಿಕಾಸ್ ಇದು ಕ್ಲಾತಲ್ಲೇ ಬಂದಿರೋದು, ಎಕ್ಸ್ಟ್ರಾ ಏನು ಪೇಂಟಿಂಗ್ ಮಾಡಿಲ್ಲ. ಇದ್ರದ್ದು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡ್ಬೋದು. ಆದಷ್ಟು ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.